ರೊಕ್ಕಕ್ಕಾಗಿ ಮನೆಯವ್ರನ್ನ ದೂರ ಮಾಡ್ಕೊಂಡ, ರೊಕ್ಕಕ್ಕಾಗಿ ಸಂಬಂಧಿಕರನ್ನ ದೂರ ಮಾಡ್ಕೊಂಡ, ರೊಕ್ಕಕ್ಕಾಗಿ ಊರವ್ರು ದೂರ ಮಾಡ್ಕೊಂಡ. ಅವ ಸತ್ತಾಗ ಹೋಗಿ ಅವ್ರ ಹತ್ರ 10 ಕೋಟಿ ರೂಪಾಯಿ ರೊಕ್ಕ ಇಟ್ಟು ಮಾಲೆ ಹಾಕಿ ಕಿವ್ಯಾಗ ಹೇಳ್ರಿ 6 ಕೊಟ್ಟಾಗೂ ಜಗಳ ಮಾಡುವಂಗಿಲ್ಲ. ಎಷ್ಟೋ ಮಂದಿ ಮನಸ್ತಾಪ ಸಣ್ಣ ಸಣ್ಣ ವಿಷಯಕ್ಕೆ ಮನಸ್ತಾಪ ಮಾಡ್ಕೊತಾರೆ. ಇಲ್ಲಿ ಕುಂತವ್ರು ಒಂದು 100 ಮಂದಿ ಕೊಟ್ಟಾಗ ಮನಸ್ತಾಪ ಇರ್ತಾವ. ಆ ಸ್ವಾಮಿ ಅನ್ನುವಂತ ಶಬ್ದ ಡಾಕ್ಟರ್ ಹೇಳಿದ್ರೆ ಅಲ್ಲಿ ಮನುಷ್ಯ ಇರಂಗಿಲ್ಲ, ಅದ ಮನುಷ್ಯರ ಮಧ್ಯದೊಳಗೆ ಹೇಳಿದ್ರೆ ಅಲ್ಲಿ ಜಗಳನೇ ಇರುವುದಿಲ್ಲ ಅನ್ನುವಂತ ಮಾತನ್ನು ಬಹಳಷ್ಟು ಮಂದಿ ಇರುವಂತ ಪ್ರಯತ್ನ ಮಾಡ್ತಾರೆ. ನಾ ಹೇಳ್ತೀನಿ ನಿಮ್ಗೆ, ಒಂದ್ಸಲ ನಕ್ರ ಅಟ್ಟಾಕೊಂಡ ಫೋಟೋ ಚಂದ ಬರ್ತೈತಂದ್ರೆ ನಿಮ್ ಜೀವನ ಪೂರ್ತಿ ನಕ್ಕೊಂತ ಕುಂದ್ರೆ ಫೋಟೋ ಕ್ಯಾಮ್ರಾ ಭಗವಂತನ ಕ್ಯಾಮ್ರಾದಾಗ ಯಾಕೆ ಚಂದ ಬರ್ತೈತಿ ನಿಮ್ ಫೋಟೋ ಇರುವುದಿಲ್ಲ. ದೊಡ್ಡವರಂತ ಅನಿಸ್ಕೊಳ್ಳೋದು ಯಾವಾಗ ಅಂತಂದ್ರೆ ಮೈ ತುಂಬಾ ಬಂಗಾರ, ಚಲೋ ಬಟ್ಟಿ, ಚಲೋ ಗಾಡಿ, ಚಲೋ ಮನಿ, ಚಲೋ ಸೋಫಾ ಇದ್ರ ಮೇಲೆ ಕುಂತವ್ರು ದೊಡ್ಡವ್ರು ಆಗಂಗಿಲ್ಲ. ಓಡಿ ಹೊಂಟವ್ರನ್ನ ಆಟ ಕಾಲ ಕೊಟ್ಟು ಕೆಲವು ದೊಡ್ಡವಾಗಂಗಿಲ್ಲ. ಯಾವ ಬಿದ್ದಾನ ಅವನ್ನ ತೆನೆಗೆ ಎಬಸ್ಕೊಂಡು ತನ್ನ ಜೊತೆ ನಡೆಸ್ಕೊಂಡು ಅವನ ಮುಂದೆ ಮೆಟ್ಟಿಗೆ ಹಚ್ಚಾವ ಜಗತ್ತಿನಾಗ ದೊಡ್ಡವಾಗ್ತಾನ. ಆ ಕೆಲಸವನ್ನ ಮಾತಾಡಿ ಸಂಘಗಳು ಮಾಡ್ತಾ ಇದ್ದಾವೆ ಅನ್ನುವಂಥ ಮಾತುಗಳನ್ನ ಈ ಸಂದರ್ಭದೊಳಗೆ ಹೇಳ್ತಾರೆ. ನಮಗೆಲ್ಲರಿಗೂ ಒಂದು ಅವಕಾಶ ಕೊಟ್ಟಾನಮ್ಮ, ನಿಮಗೂ ಕೊಟ್ಟಾನ ಒಂದು ಅವಕಾಶ, ನಮಗೂ ಕೊಟ್ಟಾನ. ನನ್ನ ಆಮಂತ್ರಣ ಮಾಡ್ಯಾರ ಅಂತ ತಿಳ್ಕೊಂಡು ನಾ ಇಲ್ಲಿ ಬಂದೀನಿ. ಎಷ್ಟೋ ಕಷ್ಟ ಆಗಲಿ ಗೋಮಪ್ಪ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮಕ್ಕೆ ನಾವು ಬಂದೀನಿ, ಬಸವಣ್ಣ ಬಂದ. ಬಟ್ ನಮ್ಮನ್ನ ಆಮಂತ್ರಣ ಮಾಡದಂಗ ಭಗವಂತ ಇಲ್ಲಿ ಜಗತ್ತಿಗೆ ನಮ್ಮನ್ನ ಯಾರನ್ನ ಆಮಂತ್ರಣ ಮಾಡಿರ್ಬೇಕಲ್ಲ. ಯಾರು ಇನ್ವೈಟ್ ಮಾಡ್ರಿ ನಮ್ಮನ್ನ? ಯಾರು ಅಪ್ಲಿಕೇಶನ್ ಹಾಕೊಂಡಿದ್ವಿ ನಾವು? ಇಲ್ಲ, ನನ್ನ ಆಮಂತ್ರಣ ಮಾಡಂತ ಯಾರು ಅಪ್ಲಿಕೇಶನ್ ಹಾಕೊಂಡಿದ್ವಿ? ಯಾರು ಅಪ್ಲಿಕೇಶನ್ ಹಾಕೊಂಡಿಲ್ಲ. ಈ ಜಗತ್ತನ್ನುವಂತ ಇದಕ್ಕೆ ಬಂದಿದ್ದು ಒಂದೇ ಸಲ. ನಾವು ಒಂದು ಸಲ ಯಾರು ಆಮಂತ್ರಣ ಕೊಟ್ಟಾರಂದ್ರೆ ಗಾಡ್ ಇನ್ವೈಟ್ ಮಾಡ್ಯಾನ, ನಮ್ಮ ಭಗವಂತ ಇನ್ವೈಟ್ ಮಾಡ್ಯಾನ ಈ ಜಗತ್ತಿಗೆ. ಜಗದ ಜಾತ್ರೆಯ ಉತ್ಸವಕ್ಕೆ ರವೀಂದ್ರನಾಥ್ ಟ್ಯಾಗೂರ್ ಅವರು ಹೇಳ್ತಾರೆ, ಜಗತ್ತಿನ ಜಾತ್ರೆಯ ಉತ್ಸವದ ಸೊಬಗನ್ನ ಹೆಚ್ಚು ಮಾಡೋದಕ್ಕೆ ನಮ್ಮನ್ನ ನಿಮ್ಮನ್ನ ಭಗವಂತ ಈ ಭೂಮಿಗೆ ನಮ್ಮನ್ನು ಇನ್ವೈಟ್ ಮಾಡ್ಯಾನ ಅನ್ನುವಂಥ ಕಾರಣಕ್ಕೆ ನಾವು ನೀವೆಲ್ಲ ಇಲ್ಲಿ ಬಂದು ಕುಂತೀವಿ. ಕುಂತು ಈ ಜಾತ್ರೆ ಒಳಗೆ ನನಗೂ ಒಂದು ವಾದ್ಯ ಕೊಟ್ಟಾರ, ನಿಮಗೂ ಒಂದು ವಾದ್ಯ ಐತಿ. ಎಲ್ಲರೂ ಒಂದೊಂದು ವಾದ್ಯ ಬಾರಿಸ್ಕೊಂಡು ಜಗತ್ತು ಚಂದ ಇಟ್ಟು ಹೋಗಕ್ಕೆ ಬಂದವರೇ ಹೊರತಾಗಿ ಜಗತ್ತು ಹಾಳು ಮಾಡಿಟ್ಟು ಹೋಗಕ್ಕೆ ನಾವು ಯಾರು ಕೂಡ ಬಂದಿಲ್ಲ ಅನ್ನುವಂಥದ್ದು ತಿಳ್ಕೊಳ್ಬೇಕಾಗತ್ತೆ. ಅಷ್ಟ ತಿಳ್ಕೊಂಡು ನಾವು ಬದುಕಿದ್ರೆ ನಮ್ಮ ಬದುಕು ಬಹಳ ಚಂದ ಆಕೈತಿ. ಮರಾಠಿ ಒಳಗೆ ಒಂದು ಮಾತು ಐತಿ, ಆಯುಷ್ಯಾಚ ಚಿತ್ರಪಟಾತ್ ಒನ್ಸ್ ಮೋರ್ ಮಣತಾ ಏತ್ ನಾಹಿ ಅಂತ. ಆಯುಷ್ಯ ಅನ್ನುವಂಥ ಚಿತ್ರಪಟದೊಳಗೆ ಒನ್ಸ್ ಮೋರ್ ಅನ್ನಕ್ ಬರಂಗಿಲ್ಲ. ಚಲೋ ಹಾಡು ಗವಾಯಿಗಳು ಬಂದಿದ್ದು, ಅವ್ರು ಚಲೋ ಹಾಡಿದ್ರೆ ಒನ್ಸ್ ಮೋರ್ ಅಂದ್ರೆ ಇನ್ನೊಮ್ಮೆ ಹಾಡ್ತಾರ. ಅವ್ರು ಯಾರನ್ನ ಚಲೋ ಹಾಡಿದ್ರೆ ಒನ್ಸ್ ಮೋರ್ ಅಂದ್ಬಿಟ್ರೆ ಸಾಕು, ಇನ್ನೊಮ್ಮೆ ಹಾಡಿ ತೋರಿಸ್ತಾರೆ. ಚಲೋ ನಾಟಕ ಮಾಡೋರು ಬಂದ್ರೆ ಒನ್ಸ್ ಮೋರ್ ಅಂದ್ರೆ ಇನ್ನೊಮ್ಮೆ ನಾಟಕ ಮಾಡೋರು ಹಾಡಿ ತೋರಿಸ್ತಾರೆ. ಮತ್ತೆ ಚಲೋ ಯಾರಾದ್ರೂ ಆಕ್ಟಿಂಗ್ ಮಾಡೋರು ಇದ್ರೆ ಇನ್ನೂ ಒಂದು ಡೈಲಾಗ್ ಹೊಡೆಯವರು ಒನ್ಸ್ ಮೋರ್ ಅಂದ್ರೆ ಇನ್ನೊಂದು ಡೈಲಾಗ್ ಹೊಡೆದು ತೋರಿಸ್ತಾರೆ. ಮತ್ತೆ ಎಲ್ಲಾರು ಒನ್ಸ್ ಮೋರ್ ಅಂದ್ರೆ ಇನ್ನೊಂದು ಮಾಡಿ ತೋರಿಸ್ತಾರ ಅಂತ ತಿಳ್ಕೊಂಡು ಸತ್ತವನ ಮುಂದೆ ಮಾಲಿ ಹಾಕಿ ತಿಳಿದೈತಲ್ಲ ನಿಮಗೆ. ಒಂದ್ಸಲ ಹೋಗಿ ಅವನ ಮುಂದೆ ಮಾಲೆ ಹಾಕಿ ಒನ್ಸ್ ಮೋರ್ ಅಂದ್ರೆ ಎದ್ದು ಬಂದಾನ ಭೂಮಿಯಾಗ. ಯಾವುದಕ್ಕಾಗಿ ಇಡೀ ಜೀವನ ಪೂರ್ತಿನೂ ಒಟ್ಟ ಯಾರನ್ನ ಹಚ್ಕೊಳ್ಳಾರ ಜೀವನ ಮಾಡ್ಯಾನಲ್ಲ. ರೊಕ್ಕಕ್ಕಾಗಿ ಮನೆಯವ್ರನ್ನ ದೂರ ಮಾಡ್ಕೊಂಡ, ರೊಕ್ಕಕ್ಕಾಗಿ ಸಂಬಂಧಿಕರನ್ನ ದೂರ ಮಾಡ್ಕೊಂಡ, ರೊಕ್ಕಕ್ಕಾಗಿ ಊರವ್ರು ದೂರ ಮಾಡ್ಕೊಂಡ. ಅವ ಸತ್ತಾಗ ಹೋಗಿ ಅವ್ರ ಹತ್ರ 10 ಕೋಟಿ ರೂಪಾಯಿ ರೊಕ್ಕ ಇಟ್ಟು ಮಾಲೆ ಹಾಕಿ ಕಿವ್ಯಾಗ ಹೇಳ್ರಿ ಹೇಳಕ್ ಆಗುದಿಲ್ಲ. ಹಾಗಾಗಿ ಒಂದು ಸಲ ಏನು ಬಂದೀವಿ ಚಂದ ಬದುಕುದು. ಯಾಕೆ ಚಂದ ಬದುಕುದಂದ್ರೆ ಎಂದ ಎಕ್ಸ್ಪೈರ್ ಆಗ್ತೀವಿ ಇಲ್ಲಿ ಕುಂತವ್ರು ಯಾರಿಗಾರ ಗೊತ್ತೈತಿ? ನಮಗೆ ಯಾರಿಗೂ ಗೊತ್ತಿಲ್ಲ. ನಂದು ನನಗೆ ಗೊತ್ತಿಲ್ಲ, ನಿಂದು ನಿಮಗೆ ಗೊತ್ತಿಲ್ಲ. ಎಂದ ಎಕ್ಸ್ಪೈರ್ ಆಗ್ತೀವಿ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಎಕ್ಸ್ಪೈರ್ ಆಗೋದಕ್ಕಿಂತ ಮುಂಚೆಗೆ 4 ಮಂದಿ ಇನ್ಸ್ಪೈರ್ ಆಗಿ ಸಾಯ್ಬೇಕಲ್ಲ, ಇದು ನಮಗೆ ಬದುಕಾಗ್ಬೇಕು ಅನ್ನುವಂಥದ್ದು ನಮ್ಗೆ ಗೊತ್ತೈತಿ. ಇಂಥ ಬದುಕನ್ನು ಬದುಕವ್ರು ಎಷ್ಟು ಮಂದಿ ಹೇಳಿ ನೋಡೋಣ, ಎಷ್ಟು ಮಂದಿಗೆ ಆಗ್ತದೆ? ಹೇಳೋ ಮುಂದೆ ಚಂದ ಅನಿಸ್ತೈತಿ, ಸ್ವಾಮಿಗಳು ಚಂದ ಹೇಳಿದ್ರು ಅಂತ ಅನಿಸ್ತೈತಿ. ಆದರೂ ಸಹಿತ ಬದುಕಬೇಕಾದಾಗ ಮನುಷ್ಯ ಹಂಗೆ ಬದುಕಂಗಿಲ್ಲ. ಸಹಕಾರದಿಂದ ಬದುಕಬೇಕು. ಪ್ರಾಣಿ ಪಕ್ಷಿಗಳು ಚಂದ ಬದುಕಾಕತ್ತಾವ, ಮನುಷ್ಯ ಮಾತ್ರ ದುರಂತಾಗಿ ಜಗತ್ತಿನೊಳಗೆ ಬದುಕಾಕತ್ತಾನ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕು. ಅವ ಕೊಟ್ಟ ಪ್ರಸಾದ, ಅವ ಕೊಟ್ಟ ಜೀವನ, ಅವ ಕೊಟ್ಟಿದ್ದನ್ನು ಅನುಭವಿಸ್ಕೊಂಡು ನಮಗೊಂದಿಷ್ಟು ಸಹಾಯ ಮಾಡಕ್ಕೆ ಎಲ್ಲರಿಗೂ ಅನುಕೂಲ ಐತಿ. ಅನುಕೂಲ ಇದ್ದವ್ರು ಒಂದಿಷ್ಟು ಕೊಟ್ಟು ಮತ್ತೊಬ್ಬರಿಗೆ ಒಳ್ಳೇದಾಗಲಿ ಅಂತ ಬಯಸಿ ಜೀವನ ಮುಗಿಸ್ಕೊಂಡು ಹೋಗ್ಬೇಕೇ ಹೊರತಾಗಿ ಇರುವಷ್ಟು ದಿವಸಗಳ ಕಾಲ ಯಾರು ಕೊಟ್ಟಾಗೂ ಜಗಳ ಮಾಡುವಂಗಿಲ್ಲ. ಎಷ್ಟೋ ಮಂದಿ ಮನಸ್ತಾಪ ಸಣ್ಣ ಸಣ್ಣ ವಿಷಯಕ್ಕೆ ಮನಸ್ತಾಪ ಮಾಡ್ಕೊತಾರೆ. ಇಲ್ಲಿ ಕುಂತವ್ರು ಒಂದು 100 ಮಂದಿ ಕೊಟ್ಟಾಗ ಮನಸ್ತಾಪ ಇರ್ತಾವ. ಆದ್ರೆ ಒಮ್ಮೆ ಸ್ವಾರಿ ಅನ್ನುವಂಥ ಶಬ್ದ ಎಷ್ಟು ಅದ್ಭುತ ಐತಲ್ಲ. ಸ್ವಾರಿ ಅನ್ನುವಂಥ ಶಬ್ದ ನೀವು ಹಾಸ್ಪಿಟಲ್ ಡಾಕ್ಟರ್ ಹೇಳಿದ್ರೆ ಏನಾಕತ್ರಿ? ಹೇಳ್ದೀನಿ ನೀವು ನಾ ಹೇಳೋದು. ಹಾಸ್ಪಿಟಲ್ನೊಳಗೆ ಡಾಕ್ಟರ್ ಹೇಳಿದ್ರೆ ಅಲ್ಲಿ ಮನುಷ್ಯನೇ ಇರುವುದಿಲ್ಲ, ಹೌದಿಲ್ಲ? ಅವ ಒಳಗೆ ಹೋಗಿ ಎಮರ್ಜೆನ್ಸಿ ವಾರ್ಡ್ನಿಂದ ಬಂದು ಐ ಆಮ್ ಸಾರಿ, ಐ ಆಮ್ ಹೆಲ್ಪ್ಲೆಸ್ ಅಂದ್ಬಿಟ್ರೆ ಅಂದ್ರೆ ಅವ ಚಲೋ ಆಕೈತಿ ನಿಮ್ಮ ಕಣ್ಣಾಗ ನೀರು.
ಆ ಸ್ವಾರಿ ಅನ್ನುವಂಥ ಶಬ್ದ ಡಾಕ್ಟರ್ ಹೇಳಿದ್ರೆ ಅಲ್ಲಿ ಮನುಷ್ಯ ಇರಂಗಿಲ್ಲ, ಅದ ಮನುಷ್ಯರ ಮಧ್ಯದೊಳಗೆ ಹೇಳಿದ್ರೆ ಅಲ್ಲಿ ಜಗಳನ ಇರುವುದಿಲ್ಲ ಅನ್ನುವಂಥ ಮಾತನ್ನು ಬಹಳಷ್ಟು ಮಂದಿ ಹೇಳುವಂತ ಪ್ರಯತ್ನ ಮಾಡ್ತಾರೆ. ಯಾರು ಕುಟಗಾರರ ಮನಸ್ಸು ಬಿಟ್ಟಿದ್ರೆ ಈ ವರ್ಷ GB ಮೀಟಿಂಗ್ ನೊಳಗೆ ಏನ್ ಹೇಳ್ಯಾರ ಸ್ವಾಮಿಗಳು ಅಂದ್ರೆ ಬರೀಪ್ಪ ಚಪ್ಪಾಳೆ ಕಟ್ಟಿ ಧನ್ಯವಾದಗಳನ್ನ ಸಮರ್ಪಣೆಯನ್ನು ಮಾಡಿ ನಾನಾ ಅವ್ರ ವೇದಿಕೆ ಸ್ವಾಗತ ಮಾಡ್ಕೊಂಡ್ಬಿಡ್ತೀನಿ. ನಿಮ್ಮೆಲ್ಲರ ಪರವಾಗಿ ಇನ್ನೊಂದು ಚಪ್ಪಾಳೆ ಹೊಡೆದು ಅವ್ರಿಗೆ ಸ್ವಾಗತ ಮಾಡ್ಕೊಬೇಕು. ಈ ಕಾರ್ಯಕ್ರಮ ಬಹಳಷ್ಟು ಸರ್ವಾಂಗ ಸುಂದರ ಆಗೈತಿ. ನಮ್ಮ ಮಲ್ಲಿಕಾರ್ಜುನ ಅವರು ಇನ್ನೂ ಇಂಥ ಅನೇಕ ರೀತಿಯಾಗಿರ್ತಕ್ಕಂಥ ಬ್ಯಾಂಕ್ಗಳನ್ನು ಹುಟ್ಟು ಹಾಕುವಂಗಾಗಲಿ, ಅದರಿಂದ ಬಹಳಷ್ಟು ಮಂದಿಯ ಮನೆಗೆ ಬೆಳಕಾಗುವಂಗಾಗಲಿ. ಮನುಷ್ಯ ಕತ್ತಲಾಗಬಾರ್ದು, ಮತ್ತೊಬ್ಬರ ಜೀವನಕ್ಕೆ ಬೆಳಕಾಗಬೇಕು. ಮತ್ತೊಬ್ಬರ ಜೀವನಕ್ಕೆ ಬೇಸರಾಗಿ ಬದುಕೋ ಮನುಷ್ಯ ಅಲ್ಲ, ಮತ್ತೊಬ್ಬರ ಜೀವನಕ್ಕೆ ಆಸರಾಗಿ ಬದುಕವೇನದಲ್ಲ, ಇವ ನಿಜವಾದ ಮನುಷ್ಯ ಹಾಕನ್ನುವಂಥದ್ದನ್ನು ನಾವು ತಲೆಯಾಗಿ ಇಟ್ಕೊಂಡು ಸಣ್ಣ ಸಣ್ಣ ಮನಸ್ತಾಪಗಳನ್ನು ದೂರ ಮಾಡಿಕೊಂಡು ಮನೆಯಾಗ ಜಗಳ ಆಡ್ತೀವಿ, ಹೊರಗೆ ಜಗಳ ಆಡಿರ್ತೀವಿ, ಯಾರು ಕೊಟ್ಟಾಗ ಜಗಳ ಆಡ್ಬಿಡ್ಬೇಕು. ಒಂದಿಷ್ಟು ಸಾರಿ ಅಂತ ತಿಳ್ಕೊಂಡು ಆಗಿರೋ ತಪ್ಪನ್ನು ಮನಸ್ಕೊಂಡು ಮತ್ತು ಹೆಂಗಾರ ಜಗಾಡಿ ಹೋದ್ರೆ ಅವ ಮೆಸ್ತಾನಂತ ಮಾಡ್ರಿ. ಯಾರು ಭಾಳ ಮಂದಿ ಅಂತಾರೆ, ಕೆಲವು ಮಂದಿ ಇಂಪ್ರೆಸ್ ಮಾಡ್ಬೇಕು ರೀ ಬೇರೆದವ್ರನ್ನ ಅಂತಾರೆ. ಯಾರನ್ನ ಇಂಪ್ರೆಸ್ ಮಾಡ್ಯಾರ? ಒಬ್ಬ ಹುಡುಗಿನನ್ನ ಇಂಪ್ರೆಸ್ ಮಾಡೋದಲ್ಲ ಜೀವನ. ಹುಡುಗಿಯನ್ನಾಗಲಿ ಹುಡುಗನನ್ನಾಗಲಿ ಯಾರೋ ದೊಡ್ಡ 4 ಮಂದಿ ವ್ಯಕ್ತಿಗಳನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ ನಾವಿಲ್ಲಿ. ಯಾರನ್ನ ಇಂಪ್ರೆಸ್ ಮಾಡಕ್ ಬಂದೀವಿ ನಾವಿಲ್ಲಿ ಅಂತಂದ್ರೆ, ಯಾರು ನಮಗೆ ಜನ್ಮ ಕೊಟ್ಟಾರ, ಜನ್ಮ ಕೊಡೋ ಹಂಗೆ ಯಾರು ಭಗವಂತ ನಿಮಗೆ ಪ್ರೇರಣೆ ಕೊಟ್ಟಾನ ಅವ್ರು ಇಂಪ್ರೆಸ್ ಆಗ್ಬೇಕು. ಎಂಥ ವ್ಯಕ್ತಿಗೆ ಜನ್ಮ ಕೊಡಿಸಿದ್ಯಲ್ಲಪ್ಪ ಅಂತ ತಂದೆ ತಾಯಿ ಇಂಪ್ರೆಸ್ ಆಗ್ಬೇಕು. ಹಂಗೆ ನಾವು ಈ ಜಗತ್ತಿನೊಳಗೆ ಬದುಕಿ ಹೋಗ್ಬೇಕನ್ನುವಂಥ ತತ್ವವನ್ನು ನಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಸಣ್ಣ ಹುಡುಗರು ಇದ್ದಂಗೆ ಭಾಳ ಮಂದಿ ಕನ್ನಡ ಶಾಲೆ ಒಳಗೆ ಈ ವರ್ಷಕ್ಕೊಮ್ಮೆ ಅಂತ ತಿಳ್ಕೊಂಡು ಇವನ್ನ ಕಳಿಸಿದ್ರೆ ಇವ ಇನ್ನೂ ಬಸ್ ಕೆಳಗೆ ಇಳಿದ್ರೊಳಗನ ಹುಡ್ರು ಕುಟ್ಟಾಗ ಜಗಳಾಡಿ ಕಟ್ಟಿದ್ದು ನನ್ನ ಡಬ್ಬ್ಯಾಗ ನೀ ಕೈ ಹಾಕ್ತೀಯ ಅಂತ ಅವನ ಡಬ್ಬ್ಯಾಗ ಇವ ಕೈ ಹಾಕಿ ಇವ ಕೆಡಿ ಅವ ಕೆಡಿ, ಇವನು ತಿನ್ಲಾರ್ದಂಗ ಅವನು ತಿನ್ಲಾರ್ದಂಗ ಇಡೀ ಒಂದು ದಿವಸದ ಪಿಕ್ನಿಕ್ ಉಪವಾಸ ಮನೆಗೆ ಹೊಳ್ಳಿ ಬಂದಾಗ ಅವ್ರು ಕರೆದು ಸರ್ ಹೇಳ್ತಾರೆ, ಜನ್ಮದಾಗ ನಿಮ್ಮಂತ ಮಗನ್ನ ನಾ ಪಿಕ್ನಿಕ್ ಕರ್ಕೊಂಡು ಹೋಗಂಗಿಲ್ಲ ಅಂತ ಸರ್ ಹೇಳ್ತಾರೆ. ಇನ್ನು ಜನ್ಮದಾಗ ನಿಮ್ಮ ಮಗನ್ನ ಕರ್ಕೊಂಡು ಹೋಗಂಗಿಲ್ಲ. ಯಾಕೆ? ಅವಲ್ರಿ ತಂದು ತಿಂದಿಲ್ಲ, ಏನ್ ಮತ್ತೊಬ್ಬರಿಗೆ ಕೊಡಕಂತ ಕೊಟ್ಟಿದ್ರೆ ಅವನು ತಿಂದಿಲ್ಲ, ಮತ್ತೊಬ್ಬರಿಗೆ ತಿನ್ನಕ್ಕೂ ಬಿಟ್ಟಿಲ್ಲ. ಇಷ್ಟೆಲ್ಲ ಮಾಡಿ ಇಡೀ ಪ್ರವಾಸ ಹಾಳು ಮಾಡ್ಕೊಂಡು ಬಂದಾನಂತ ಹೆಂಗ ತಂದೆ ತಾಯಿ ಬಂದು ಕಂಪ್ಲೇಂಟ್ ಹೇಳ್ತಾರ, ಹಂಗ ಮ್ಯಾಗಲಿಂದ ಭಗವಂತ ವರ್ಡ್ ಈ ಭೂಮಿಗೆ ನಮ್ಮನ್ನು ಕಳಿಸ್ಯಾನಲ್ಲ, ಈ ಭೂಮಿಗೆ ನಮ್ಮನ್ನು ಕಳಿಸಿದ್ದು ಪಿಕ್ನಿಕ್ ಕಳಿಸ್ಯಾನ. ನೋಡಪ್ಪ, ನಿನಗೆ ಎಷ್ಟು ಬೇಕು ಅಷ್ಟು ಕೊಟ್ಟಿನಿ, ಮತ್ತೊಬ್ಬರು ಕೊಡು ಅಷ್ಟು ನಿನ್ನ ಕೈಯಾಗಿ ಇಟ್ಟು ಕಳಿಸೀನಿ. ಇದನ್ನು ಕೊಟ್ಟು ನಿಂದ ತಿಂದು ಮತ್ತೊಬ್ಬರಿಗೆ ಹಂಚಿ ಯಾರು ಕೊಟ್ಟಾಗ ಜಗಳ ಮಾಡ್ಲಾರ್ದಂಗೆ ನನ್ನ ಹತ್ರ ಹೊಳ್ಳಿ ಬಾ ಅಂತ ತಿಳ್ಕೊಂಡು ಅವ ಇಲ್ಲಿ ಹೇಳಿ ಕಳಿಸ್ಯಾನ. ಕನ್ನಡ ಶಾಲಿ ಹುಡುಗರಕ್ಕಿಂತ ಅಬ್ಬಬ್ಬ ಅಂದಂಗೆ ಯಾವ್ದೇನಂತ ತಿಳ್ಕೊಂಡು ಇದ್ದಿದ್ದೆಲ್ಲ ಹಾಳು ಮಾಡಿ ತಂದು ತಾನು ತಿನ್ಲಾರ್ದಂಗಾಗಿ ಇದ್ದು ರೊಕ್ಕ ಎಲ್ಲ ಹಾಸ್ಪಿಟಲ್ಗೆ ಇಟ್ಟು ಎಲ್ಲ ಮಾಡಿಕೊಂಡು ಜಗಳ ಮಾಡ್ಕೊಂಡು ಅವನ ಹತ್ರ ಹೋದಾಗ ಇನ್ನು ಜನ್ಮದಾಗ ನಿನ್ನ ಹೊಳ್ಳಿ ಭೂಮಿಗೆ ನಾ ಕಳಿಸೋದಿಲ್ಲ ಅಂತ ಅವನು ಅಂತಾನ ಮ್ಯಾಗ. ಹಾಗಾಗಿ ಹಂಗಾಗ್ಬಾರ್ದು ಅಂತ ಮತ್ತೆ ಅದಕ್ಕೂ ಚಪ್ಪಾಳೆ ಹೊಡಿತೀವಿ ನೀವು ಕೊಟ್ಟುವಲ್ಲ, ನೀವು ಹೇಳೋದ ಕರೆ ಐತಂತಾರ ನಾವು ಅದನ್ನ ಮಾಡೋದಕ್ಕೆ ನೀವೇ ಕೇಳ್ತೀರಿ. ವಿಶೇಷವಾದ ಅದನ್ನ ಹೆಂಗ ನಕ್ಕೊಂತಿರ್ಬೇಕು ನೋಡ್ರಿ ಅವರ. ಇವ ನಮ್ಮ ಫೋಟೋಗ್ರಾಫರ್ ಅವ ಫೋಟೋ ಹೊಡಿ ಅಂದೆ ಎಲ್ಲ ಮದುವೆ ಮಕ್ಕಳಿಗೆ ಮಾಡೋದಂಗೆ ಮಾಡಿ ನನಗೂ ಹಂಗ ಮಾಡಕ್ಕೆ ನೋಡೋಣ ಅಂತ ಎತ್ತಿಟ್ಟಾಗಿ ಮಂದಿ ನಗದು ಬಿಟ್ಟೈತೆ. ನೀವು ಒಂದು ಕಡೆ ಅಟ್ಟ ನಗದು ಸರ್ ಅವ್ರು ಗೊತ್ತು ಸರ, ಫೋಟೋಗ್ರಾಫರ್ ಕ್ಯಾಮ್ರಾ ಹಿಡಿದ್ರೆ ಅಟ್ಟ ಮಂದಿ ಆಗ್ತೈತಿ. ಈಗ ಅಲ್ಲ ನಾ ಹೇಳ್ತೀನಿ ನಿಮ್ಗೆ, ಒಂದ್ಸಲ ನಕ್ರ ಅಟ್ಟ ಕುಂತ ಫೋಟೋ ಚಂದ ಬರ್ತೈತೆ ಅಂದ್ರೆ ನೀವು ಜೀವನ ಪೂರ್ತಿ ನಕ್ಕೊಂತ ಕುಂದ್ರೆ ಫೋಟೋ ಕ್ಯಾಮ್ರಾ ಭಗವಂತನ ಕ್ಯಾಮ್ರಾದಾಗ ಎಷ್ಟು ಚಂದ ಬರ್ತೈತಿ ನಿಮ್ಮ ಫೋಟೋ. ಇದು ಕೊಡ್ರಿ ಚಿಕ್ಕ ಏನು ಇಷ್ಟ ಜೀವನ ಅಂದ್ರೆ ಏನಪ್ಪ. ಈಗೆಲ್ಲ ಲಾಫಿಂಗ್ ಟ್ರೀಟ್ಮೆಂಟ್ ಕೊಡಕತ್ತಾರಲ್ಲ, ಲಾಫಿಂಗ್ ಟ್ರೀಟ್ಮೆಂಟ್ ಕೊಡೋ ಇವತ್ತು ನಮ್ಮ ಮಠದಾಗ ಕ್ರಾಂತಿಕರಿ ಡಾಕ್ಟರು ಒಂದು 5-6 ಮಂದಿ ಡಾಕ್ಟರ್ ಬಂದು ಕ್ಯಾಂಪ್ ಕೊಡಕತ್ತಾರ. ಅವ್ರು ಒಂದು ಮಾತು ಹೇಳಿದ್ರು, ಈಗ ನಗುವಂತ ಔಷಧ ಏನೈತಲ್ರಿ ಅವ್ರು ನೀವೇನು ಭಾಳಷ್ಟು ಮಂದಿ ಚಂದ ಕಾಣಬೇಕಂತ ಭಾಳ ಮಂದಿ ಮೇಕಪ್ ಮಾಡ್ಕೊಂತಾರಲ್ಲ, ಭಾಳ ಚಲೋ ಮೇಕಪ್ ಮಾಡ್ಕೊಂಡು ಒಟ್ಟ ನಗಲಾರ್ದಂಗೆ ಕುಂದ್ರಿ ನಿಮ್ಮನ್ನ ಯಾರು ನೋಡುದು, ಯಾರು ನೋಡ್ತಾರೆ ಮಾಡ್ರಿ. ನೀವು ಸಣ್ಣ ಹುಡುಗನ್ ನೋಡ್ರಿ, ನೀವು ಯಾವ್ದು ಮೇಕಪ್ ಇರೋದಿಲ್ಲ, ಯಾವ್ದು ಚಂದ ಇರೋದಿಲ್ಲ, ಮತ್ತೊಂದು ಇರೋದಿಲ್ಲ, ಯಾವಾಗ್ಲೂ ನಕ್ಕೊಂತ ಇರ್ತಾವ. ಯಾವ್ದು ಜಗದ ಸೌಂದರ್ಯ ಹೆಚ್ಚಾಗೋದು ಮಕ್ಕಕ್ಕೆ ಹಚ್ಕೊಂಡು ಪೌಡರಿಂದ ಅಲ್ಲ, ನಮ್ಮ ಮಕ್ಕದೊಳಗೆ ಮುಗುಳ್ನಾಗಿರ್ಬೇಕು. ಮತ್ತೆ ನಗದೊಳಗೆ ಆಡ್ತಾರಲ್ಲ ಅವು ನೋಡೋಂಗೆ ಹೆಂಗ್ ಮಾಡಿದ್ವಿ ಅಂತ ನಗೋರು ಅದ್ರ ಮತ್ತೆ ಜಗತ್ತಾಗ ಹಂಗನಾಗಿ ಅಲ್ಲ, ಸದಾ ಕಾಲ ಮುಗುಳ್ನಾಗಿ. ಯಾವುದು ನೀನು ನಕ್ಕರೆ ದೇವರ ಧ್ಯಾನವನ್ನ ಮಾಡಿದಂತೆ, ನೀ ನಕ್ಕರೆ ದೇವರ ಧ್ಯಾನ ಮಾಡದಂಗ ನೀ ಇನ್ನೊಬ್ಬರನ್ನ ನಗಿಸಿದ್ರೆ ಆ ದೇವರ ನಮ್ಮ ಧ್ಯಾನವನ್ನು ಮಾಡ್ತಾನೆ ಅನ್ನುವಂಥ ಮಾತನ್ನ ಕರುಣ ಸಾಗರ್ಜಿ ಮಹಾರಾಜ್ ಹೇಳ್ತಾರೆ. ಹಾಗಾಗಿ ಎಲ್ಲರಿಗೂ ಸಹಿತ ಅಂತ ಒಂದು ನಗುವನ್ನು ಪರಮಾತ್ಮ ಮಾತಾಡೋದು, ನಗುದು ಪರಮಾತ್ಮ ಮನುಷ್ಯಗೆ ಕೊಟ್ಟಾನ, ಯಾವ್ದಾರ ಪ್ರಾಣಿ ಪಕ್ಷಿಗಳಿಗೆ ಕೊಟ್ಟಿಲ್ಲ. ಹಂಗಾಗಿ ನಗುದು ಕೊಟ್ಟಾನ ಚಂದ ನಗರಿ, ಮಾತಾಡೋದು ಕೊಟ್ಟಾನ ಚಲೋ ಮಾತಾಡ್ರಿ. ಅದನ್ನ ಬಿಟ್ಟು ಒಟ್ಟ ಕೆಲವು ಮಂದಿ ಇಲ್ಲಿ ಕುಂತ್ರು ಹಂಗ ಇರ್ತಾರೆ, ಮನ್ಯಾಗ ಕುಂತ್ರು ಹಂಗ ಇರ್ತಾರ. ಎಲ್ಲಿ ಕುಂತ್ರು ಒಟ್ಟ ನಗಲಾರ್ದಂಗೆ ಯಾವ ಮನ್ಯಾಗ ಕುಂತಾವಂದ್ರೆ
ತರುಣ ಸಾಗರಕ್ಕೆ ಮಹಾರಾಜ್ ಒಂದು ಮಾತು ಹೇಳ್ಯಾರ ಅವ್ರು, ನಗಲಾರ್ದಂಗೆ ಕುಂತಿದ್ವಿ ಇವು ಬೇರೆ ಅಲ್ಲ, ನಗಲಾರ್ದಂಗೆ ಕುಂತಿದ್ವಿ ಇವು ಅಂದ್ರೆ ನೀವಲ್ಲ ಮನ್ಯಾಗ ನಗಾತಿದ್ವಿ, ನಗಲಾರ್ದಂಗೆ ಮನ್ಯಾಗ ಕುಂತಿದ್ವು ಅವು ಬೇರೆ ಅಲ್ಲ. ನಮ್ಮ ಲಾಸ್ಟ್ ತಗೊಂಡು ಹೋಗಿ ಇಡ್ತಾರಲ್ಲ ಎಲ್ಲಿ ನಿಮ್ ಕಡೆ ಏನಂತಾರೆ ಅದಕ್ಕೆ, ಅದು ಹೇಳೋವಾಗ ನೆನಪು ಮಾಡ್ಕೋಬೇಕಲ್ಲ ಅವಾಗ ಅವಾಗ. ಅದ್ರಾಗ ಎಷ್ಟು ಅದ್ಭುತ ಐತಂದ್ರ ನಿನ್ನ ಕಡೆ ರೊಕ್ಕ ಇದ್ರೆ 60-40 ಸೈಟ್ ಹೊರಗೆ ಖರೀದಿ ಮಾಡ್ಕೋಬಹುದು. ನಿನ್ನ ಕೈಯಾಗ ರೊಕ್ಕ ಇದ್ರೆ 60-40 ಸೈಟ್ ಹೊರಗೆ 108 ಖರೀದಿ ಮಾಡ್ಕೋಬಹುದು. ಬಟ್ ರೊಕ್ಕ ಐತಂತ ತಿಳ್ಕೊಂಡು ಯಾರು ಸ್ಮಶಾನದಾಗ ಸೈಟ್ ಖರೀದಿ ಮಾಡ್ಯಾರಲ್ರಿ, ಸ್ಮಶಾನದಾಗ ಖರೀದಿ ಮಾಡಕ್ ಆಗಿಲ್ಲ. ಮತ್ತೆ ರೊಕ್ಕ ಕೊಟ್ಟು ಹೊರಗೆ ಸೈಟ್ ಖರೀದಿ ಮಾಡ್ಕೊಂಡಂಗ ರೊಕ್ಕ ಕೊಟ್ಟು ಸೈಟ್ನಾಗ ನೀವು ಸ್ಮಶಾನದಾಗ ಸೈಟ್ ಖರೀದಿ ಮಾಡಕ್ ಆಗೋದಿಲ್ಲ. ಸ್ಮಶಾನದಾಗ ಸೈಟ್ ಖರೀದಿ ಮಾಡ್ಬೇಕಾದ್ರೆ ನಿಮ್ಮ ಜೀವ ಕೊಟ್ಟ ಖರೀದಿ ಮಾಡ್ಬೇಕಲ್ಲೇ, ಬೇರೆ ಯಾರು ಹಂಗ ಕೊಡಂಗಿಲ್ಲ. ಅದಕ್ಕೆ ಆ ಸ್ಮಶಾನದಾಗಲೂ ಒಂದ್ರ ಮಕ್ಕಳಿಗೆ ಬಂದು ಕುಂತಾವ, ಒಂದು ನಕ್ಕಿಲ್ಲ, ಒಂದು ಮಾತಾಡಿಲ್ಲ, ಒಂದು ಎದ್ದು ಹೊರಗೆ ಬಂದಿಲ್ಲ. ಮತ್ತ ಆ ಕೆಲಸ ನೀ ಇಲ್ಲಿ ಇದ್ದಾಗ ಮಾಡಕತ್ತೆ ಅಂದ್ರೆ ಅದು ಬೇರೆ ಅಲ್ಲ ಇದು ಬೇರೆ ಅಲ್ಲ ಅನ್ನೋ ಮಾತನ್ನ ಅವ್ರು ಹೇಳ್ಯಾರ. ಅದಕ್ಕೆ ಒಂದಿಷ್ಟು ನಕ್ಕೊಂತ ಹೋದ್ರಿ, ಮತ್ತೆ ನಗು ಅಂದಾಗ ತಿಳ್ಕೊಂಡು ಯಾವ್ದಾರ ಸತ್ತಾಗ ಮಣ್ಣು ಹಾಕೊಂಡು ನಕ್ಕೊಂತ ಕೂತಿರ್ಲಿ, ಅಜ್ಜಾರ ಹೇಳ್ಯಾರಿ ನಮಗ ಅಂತ ತಿಳ್ಕೊಂಡು ಹಂಗ ನಕ್ಕೊಂತ ಮಾಲೆ ಹಾಕೋದು, ನಕ್ಕೊಂತ ಮಣ್ಣು ಹಾಕೋದು ಹಂಗಲ್ಲ. ನಗು ಟೈಮ್ದಾಗ ನಗರಿ, ಅಳು ಟೈಮ್ದಾಗ ಅಳರಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸಿ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಮಾಡಬೇಡ್ರಿ. ಮಾಡಿದ್ರೆ ಮಾಡುವಲ್ರಕ್ಕ, 4 ಮಂದಿ ಮುಂದೆ ಹೇಳ್ಬೇಡ್ರಿ, ಹೇಳಿದ್ರೆ ಹೇಳುವಲ್ರಕ್ಕ. ಅದನ್ನ ಅಪ್ಪಿ ತಪ್ಪಿ ತಗೊಂಡು ಪಂಚಾಯತಿ ಕಟ್ಟಿ ಲೇವಲಿಗೆ ಬಿಡ್ಬೇಡ್ರಿ, ಬಿಟ್ಟರೆ ಬಿಡುವಲ್ರಕ್ಕ. 4 ಮಂದಿ ಮುಂದೆ ತಂದು ನಿಮ್ಮ ನ್ಯಾಯ ತೆಗೆದು ಅವ್ರ ಕೈಯಾಗ ಕೊಡಕ್ ಹೋಗ್ಬೇಡ್ರಿ. ಎಲ್ಲಿ ಮಟ್ಟ ನ್ಯಾಯ ನಿಮ್ಮ ಕೈಯಾಗಿರ್ತಾವ, ನಿಮ್ಮ ಕಂಟ್ರೋಲ್ ಆಗಿರ್ತಾವ. ನಿಮ್ಮನ್ನ ಬಿಟ್ಟು 4 ಮಂದಿ ಕೈಯಾಗ ಹೋದ್ರಲ್ಲ 4 ದಿಪ್ಪ ದಿಕ್ಕಿಗೆ ಹಚ್ತಾರ ಅವ್ರು. ಅದಕ್ಕೆ ಆ ಟೈಪ್ ಆ ಜಗಳ ಹೊರ ತರಕ್ ಹೋಗ್ಬೇಡ್ರಿ. ತಂದ್ರೆ ತಗೊಂಡ್ರಕ್ಕ ಅದನ್ನ ತಗೊಂಡು ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತಕ್ ಹೋಗ್ಬೇಡ್ರಿ. ಹತ್ತುವಲ್ರಕ್ಕ ಎಪ್ಪ ಮಾತ್ರ ಹರ್ಸಕ್ ಹೋಗ್ಬೇಡ್ರಿ. ಹರಿಸುವಲ್ರಕ್ಕ ಅದನ್ನ ತಗೊಂಡು ಕೋರ್ಟ್ ಮೆಟ್ಲ ಹತ್ತಕ್ ಹೋಗ್ಬೇಡ್ರಿ. ಹತ್ತುವಲ್ರಕ್ಕ ಲಾಯರಿಂದ ಮಾತ್ರ ಯಾರು ಅಡ್ಡಾಡಕ್ ಹೋಗ್ಬೇಡ್ರಿ. ಅಡ್ಡಾಡಿದ್ರು ಅಡ್ಡಾಡುವಲ್ರಕ್ಕ. ಈ ಕಡೆ ಜಮೀನಿಲ್ಲ ಆ ಕಡೆ ಜಾಮೀನಿಲ್ಲ, ಮಕ ಒಣಸ್ಕೊಂಡು ಮಂದಿ ಬೇಸರ ಆಗ್ಬೇಡ್ರಿ ಅನ್ನೋದ ಇವತ್ತಿನ ಸಹಕಾರಿ ತತ್ವದ ಉದ್ದೇಶ ಅನ್ನುವಂಥದ್ದನ್ನ ಹೇಳಿ ಚಪ್ಪಾಳಿ ಹೊಡೆದವ್ರು ಒಂದು 4 ಮಂದಿವರೆಗೆ ಕೇಸ್ ಪೊಲೀಸ್ ಸ್ಟೇಷನ್ಯಾಗ ಅದಾವ, ನನಗೆ ಗೊತ್ತೈತಿ. ಅವ್ರು ಕಣ್ಣಾಗ್ಲಿ ಅಂತ ಹಾರೈಸಿ ಮಲ್ಲಿಕಾರ್ಜುನ ಅವ್ರಿಗೆ